ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕರ್ಷಕನಾದ ಕ್ರಿಸ್ತನು ಎಲ್ಲರನ್ನೂ ತನ್ನ ಬಳಿಗೆ ಎಳಕೊಳ್ಳುವೆನು. ರೆಫರೆನ್ಸ್ ಪುಟ 2757, ಪುಟದ ಸಂಖ್ಯೆ 122, 123. ರಕ್ಷಣೆ ಹೊಂದಿದವರಲ್ಲಿ ಪೂರ್ಣ ಜಯಶಾಲಿಗಳು, ಮಹಾಸಮೂಹ ಹಾಗೂ ಪುನರುದ್ಧಾರಿತರು ಎಂಬ ಅನೇಕ ವಿಭಿನ್ನ ವರ್ಗಗಳಿರುವುದೆಂಬುದನ್ನು ಗ್ರಹಿಸಲು ಕ್ರೈಸ್ತರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ವಿಫಲರಾಗಿರುವಂಥದ್ದು ಅವರಿಗೆ ಬಹು ಹಾನಿಕರವಾಗಿರುವುದು. ಕೇವಲ ಯೇಸುವಿನ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಿರುವಂಥವರು ಮಾತ್ರವೇ ಎಂದಾದರೂ ಆತನೊಂದಿಗಿದ್ದು ತಂದೆಯಿಂದ ಸನ್ಮಾನಿಸಲ್ಪಡುವರು ಎಂಬ ಅಂಶವು ತಮಗಿರುವ ಭೂ ಸಂಬಂಧವಾದವುಗಳನ್ನು ನಿರಾಕರಿಸಿಕೊಂಡು ಅವುಗಳನ್ನು ತ್ಯಜಿಸಿದವರಾಗಿ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ಯತ್ನಿಸುತ್ತಿರುವ ಸುಸ್ಥಿತಿಯಲ್ಲಿರುವವರನ್ನು ಹಾಗೂ ವಾಗ್ದಾನ ಮಾಡಲ್ಪಟ್ಟ ಮುಂದಿನ ಜೀವಿತಕ್ಕೆ ತಮ್ಮನ್ನು ಹೋಲಿಸಿಕೊಂಡವರಾಗಿ ಈಗಿನ ಜೀವಿತವನ್ನು ನಿರಾಕರಿಸಿಕೊಳ್ಳಲು ಪರಿಶ್ರಮಿಸುತ್ತಿರುವವರನ್ನು ಸಂತೋಷ, ಸಮಾಧಾನ, ಸಂತೈಸುವಿಕೆಗಳಿಂದ ಬಹು ವಂಚಿತರನ್ನಾಗಿ ಮಾಡಿರುವುದು. ಕಾರಣ ಇಂಥ ಸೇವಕರುಗಳೇ ನಿಜವಾಗಿಯೂ ಚಿಕ್ಕ ಹಿಂಡು ಎಂಬ ವರ್ಗವಾಗಿ ರಚಿತಗೊಳ್ಳುವರೆಂದು ಅವರು ತಿಳಿದುಕೊಂಡಿರುವುದೇ. ಚಿಕ್ಕ ಹಿಂಡನ್ನು ಹೊರತುಪಡಿಸಿ ಉಳಿದವರೆಲ್ಲರಿಗೂ ನಿತ್ಯವಾದ ಯಾತನೆಗೆ ಹೋಗುವರು ಎನ್ನುವುದು ದೇವರ ಯೋಜನೆಯೆಂದು ಅವರು ನಂಬಿಕೊಂಡಿದ್ದು, ಇಂಥ ಯೋಜನೆಯಲ್ಲಿ ವ್ಯಕ್ತವಾಗಿರುವ ದೇವರಂತೆಯೇ ತಾವು ಹೆಚ್ಚೆಚ್ಚಾಗಿ ಆಗಬೇಕೆಂದು ಅವರು ಪರಿಶ್ರಮಿಸುತ್ತಿರುವರು. ದೇವರ ಯೋಜನೆಯ ಬಗ್ಗೆ ಅವರಿಗಿರುವ ಈ ಅಜ್ಞಾನದ ಪರಿಣಾಮವು ಅನೇಕರಲ್ಲಿ ಅವರ ಹೃದಯವನ್ನು ಕಠಿಣಗೊಳಿಸಿರುವುದು. ಬದಲಿಗೆ ಇತರರು ಯೇಸುವಿನೊಡನೆ ಸಹಕಾರಿಗಳಾಗಿ ದೇವರಿಂದ ಪ್ರಭಾವವನ್ನು ಹೊಂದುವ ಮಾರ್ಗವು ಬಹು ಇಕ್ಕಟ್ಟೆಂಬುದನ್ನು ನಂಬಲೊಲ್ಲದೆ ಅದರಲ್ಲಿ ತಮ್ಮ ಸ್ನೇಹಿತರು, ತಮ್ಮ ಕುಟುಂಬದವರು, ತಮ್ಮ ನೆರೆಹೊರೆಯವರು, ಅನ್ಯ ಜನರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಸೇರಿಸಿಕೊಳ್ಳುವ ಸಲುವಾಗಿ ಆ ಮಾರ್ಗವನ್ನು ಅಧಿಕವಾಗಿ ವಿಶಾಲಗೊಳಿಸುವಂಥ ಉದಾರ ಭಾವ ತಮ್ಮಲ್ಲಿ ಬೆಳೆಸಿಕೊಂಡಿರುವರು. ಮತ್ತು ಹೀಗೆ ಬಹುಶಃ ತಮಗೆ ಅರಿಯದಂತೆಯೇ ಅವರು ಇತರರಿಗೆ ಮಾತ್ರವಲ್ಲದೆ ತಮಗೋಸ್ಕರವೂ ನಿಜವಾದ ಶಿಷ್ಯತನದ ಗುಣಮಟ್ಟವನ್ನು ಖಚಿತ ರೀತಿಯಲ್ಲಿ ಹಂತವಾಗಿ ತಗ್ಗಿಸುತ್ತಿರುವರು. ಅವರು ಸಾಂಪ್ರದಾಯಿಕ ಬಹಿರಾಚಾರಗಳು ಅಲ್ಲದೆ ನುಡಿ ಆಡಂಬರಗಳು, ತೋರಿಕೆಯ ನೀತಿವಂತಿಕೆಗಳು ಇವುಗಳಲ್ಲಿ ಸಂತೃಪ್ತರಾಗಿರುವರು. ಅಲ್ಲದೆ ತನ್ನ ಜೊತೆಗಾರರಾಗಿ ತಂದೆಯಿಂದ ಸನ್ಮಾನ ಹೊಂದಲಿರುವರು. ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವರಾಗಬೇಕೆಂಬ ನಮ್ಮ ರಕ್ಷಕನ ಮಾತಿಗನುಸಾರವಾಗಿ ಕಲ್ಪನೆ ಮಾಡಿಕೊಳ್ಳುವಲ್ಲಿ ಅವರು ತಮ್ಮ ಹಿಂದಿನ ಅಭಿಪ್ರಾಯಗಳು ಸರಿಯಾದವುಗಳಲ್ಲವೆಂಬುದನ್ನು ಹೆಚ್ಚೆಚ್ಚಾಗಿ ವಿವೇಚನೆಗೆ ತೆಗೆದುಕೊಳ್ಳುತ್ತಾ ಬರುತ್ತಿರುವರು. ದೇವರ ವಾಕ್ಯದ ಹಾಗೂ ಯೋಜನೆಯ ಮೇಲೆ ಈಗ ಹೊಳೆಯುತ್ತಿರುವ ಈ ಸುಗ್ಗಿ ಕಾಲದ ಬೆಳಕು ತನ್ನ ಕರ್ತನೊಡನೆ ಆತನ ಮಹಿಮೆಯಲ್ಲಿ ಸಹಭಾಗ್ಯರಾಗುವುದಕ್ಕೆ ಆಯಲ್ಪಟ್ಟ ಸಭೆಗೆ ಕೊಟ್ಟ ಕರೆಯ ಎತ್ತರವನ್ನು ಮಾತ್ರವಲ್ಲದೆ ಮುಂದೆ ಆ ಮಹಿಮೆಯಲ್ಲಿ ಪಾಲುಗಾರರಾಗುವವರು ಈಗಿನ ಕಾಲದ ಜೀವಿತದಲ್ಲಿ ಹಿಂಸೆಯನ್ನು ತಾಳಿಕೊಳ್ಳಬೇಕೆಂಬುದನ್ನು ನಮಗೆ ಸ್ಪಷ್ಟಪಡಿಸುತ್ತಿರುವುದು. ಅಂದರೆ ಪಾಪದ ಪಾಲಿಗೆ, ತಮ್ಮ ಪಾಲಿಗೆ ಹಾಗೂ ಲೋಕದ ಪಾಲಿಗೆ ತಮ್ಮನ್ನು ಶಿಲುಬೆಗೆ ಹಾಕಿಸಿಕೊಂಡವರಾಗಿ ಯೇಸುಕ್ರಿಸ್ತನಲ್ಲಿ ನೂತನವಾಗಿ ಜೀವಿಸುವಂಥವರಾಗಬೇಕೆಂಬುದೇ. ಹೀಗೆ ಈಗ ಈ ಸಂಗತಿಗಳಲ್ಲಿ ತಮ್ಮನ್ನು ಎಣಿಸಿಕೊಂಡು ನಂಬಿಗಸ್ತರಾಗಿ ನಡೆದಲ್ಲಿ ಪುನರುತ್ಥಾನದಲ್ಲಿ ನಿಜವಾಗಿಯೂ ಅವುಗಳನ್ನು ಹೊಂದುವಂಥವರಾಗುವರು. ಆದರೆ ಈ ಸುಗ್ಗಿ ಕಾಲದ ಬೆಳಕು ನಮಗೆ ಮತ್ತು ಸ್ಪಷ್ಟಪಡಿಸುವುದೇನೆಂದರೆ, ತನ್ನ ಮಗನೊಂದಿಗೆ ಮಹಿಮೆಯಲ್ಲಿ ಸಹಭಾಗ್ಯರಾಗಲು ಈಗ ಕರೆಯಲ್ಪಟ್ಟಿರುವ ವರ್ಗವು ತನ್ನ ಮಗನೊಂದಿಗೆ ತಮ್ಮನ್ನು ತ್ಯಾಗ ಮಾಡಿಕೊಳ್ಳುವವರಾಗಬೇಕೆಂದು ತಂದೆಯು ಉದ್ದೇಶಿಸಿರುವನೆಂಬುದು. ಇವರೆಲ್ಲರೂ ಒಟ್ಟಾಗಿ ಮಾನವ ಕುಲದ ಒಂದು ಸಣ್ಣ ಅಂಶವಾಗಿರುವರು. ಅಲ್ಲದೆ ಈ ಉನ್ನತ ಸ್ಥಾನಕ್ಕೆ ಆಗಿರುವ ಕರೆಯನ್ನು
ಸ್ವೀಕರಿಸದೇ ಇರುವವರು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಕಾಲದ ಒಂದು ನಿಗದಿತ ಸಮಯದಲ್ಲಿ ಪ್ರಭಾವ ಹೊಂದಿದ ಯೇಸುವಿನ ಹಾಗೂ ಆತನ ಮೊದಲಗಿತ್ತಿಯಾದ ಮಹಿಮಾ ಪ್ರಭಾವಕ್ಕೆ ಸೇರಿದ ಸಭೆಯ ಮೂಲಕವಾಗಿ ಇನ್ನೊಂದು ರೀತಿಯ ಆಶೀರ್ವಾದವನ್ನು ಹೊಂದುವರು.